ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ನಿಮಗೆ ಯಾವಾಗ ಒಂದು ರಿವ್ಯಾಲ್ಯೂಷನ್ ರಿಸಲ್ಟ್ ಬಂತು ಅವಾಗಿಂದ ಹುಡುಗರು ಕೂಡ ಪದೇ ಎಲ್ಲರೂ ಕೂಡ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ ಅಬೌಟ್ ನಿಮ್ಮ ಒಂದು ರಿಸಲ್ಟ್ಗೆ ತಕ್ಕನಂಗೆ. ಯಾಕೆ ಅಂತಂದರೆ ಅಷ್ಟೊಂದು ಗೊಂದಲವಾಗಿ ಏನಪ್ಪ ಅಂದರೆ ರಿಸಲ್ಟ್ ಬಂದಿರತಕ್ಕಂಥದ್ದು. ಓಕೆ, ಅದರದ್ದೆಲ್ಲನೂ ಕೂಡ ಕೆಲವೊಂದಿಷ್ಟು ಇದಕ್ಕೆಗೋಸ್ಕರ ಏನು ಮಾಡಿದ್ರು, ಕೆಲವೊಂದಿಷ್ಟು ಪಾಲಕರು ಮತ್ತು ಸ್ಟೂಡೆಂಟ್ಸು ನಿಯರ್ ಯಾರೆಲ್ಲ JNM ಬೋರ್ಡ್ ನಿಯರ್ ಇದೆಯೋ ಅಲ್ಲಿಗೆ ಹೋಗಿಬಿಟ್ಟು ಖುದ್ದಾಗಿ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ನಮ್ಮ ನರ್ಸಿಂಗಲ್ಲಿ ಮಾಡೋರೆ ಕನ್ನಡದಲ್ಲಿ ಯಾರೂ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ಕೊರಿ. ಯಾಕಂದರೆ ಮುಂದೆ ಬರುವಂಥ ನರ್ಸಿಂಗಲ್ಲಿ ಎಲ್ಲನೂ ಕೂಡ ನನಗೆ ತಿಳಿಯುವಷ್ಟು ಎಲ್ಲನೂ ಕೂಡ ನಿಮಗೆ ಶೇರ್ ಮಾಡ್ತಾ ಹೋಗ್ತಾ ಇರ್ತೇನೆ. ಓಕೆ, ಇವಾಗ ನೋಡಿ, ಇವಾಗ ರಿಸಲ್ಟ್ಗೆ ಬಂದಾಗೆ ನಿಮ್ದು ಯಾರ್ದೆಲ್ಲ ಈಗ ಸೇಮ್ ಮಾರ್ಕ್ಸೇ ಬಂದಿದೆ. ಓಕೆ, ಇನ್ ಕೇಸ್ ಪಾಸಿಂಗ್ ಮಾರ್ಕ್ಸ್ ಬಂದರೂ ಕೂಡ ಫೇಲ್ ಅಂತ ಬಂದಿದೆ, ಅಥವಾ ಡಾಟಾ ನಾಟ್ ಫೌಂಡೆಡ್ ಅಂತ ಕೆಲವೊಂದಿಷ್ಟು ಸ್ಟೂಡೆಂಟ್ಗೆ ಬರ್ತದೆ. ಸೊ ಈ ರೀತಿ ಏನಾದರೂ ಆಗಿತ್ತಂದರೆ ನೀವು ಕೂಡ ಈಗ ಮೇನಾಗಿ ಬಂದುಬಿಟ್ಟು ಹುಡುಗರು ಸೇಮ್ ಮಾರ್ಕ್ಸ್ ಬಂದವರೇ ಜಾಸ್ತಿ ಇದ್ದಾರೆ. ಸೊ ನೀವೇನು ಮಾಡಬೇಕಂತಂದರೆ ಇವತ್ತಂದರೆ ನಿನ್ನೆ ಹೋಗಿರ್ತಕ್ಕಂಥ ಪಾಲಕರು ಮತ್ತು ಸ್ಟೂಡೆಂಟ್ ಅಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಅಲ್ಲಿ ಕೇಳಿದರು, ಸರ್ ನೋಡಿ ನಮಗೆ ಹೋದ ಸರ್ತಿ 31 ಮಾರ್ಕ್ಸ್ ಬಂದಿತ್ತು, ಮತ್ತು ರಿವ್ಯಾಲ್ಯೂಷನ್ ಹಾಕಿದ್ರು ಕೂಡ ಮತ್ತೆ 31 ಮಾರ್ಕ್ಸ್ ಬಂದೈತೆ. ಇದು ಯಾಕೆ ಹೆಂಗಿರ್ತಿ 1 ಮಾರ್ಕ್ಸ್ ಅವರು ಹೆಚ್ಚು ಕಮ್ಮಿ ಆಗಲ್ವಾ? ಅಂದರೆ ಒಬ್ಬರು ಸ್ಟೂಡೆಂಟ್ಗೆ ಬಂದರೆ ಓಕೆ, ಏನೂ ಆಗಲ್ಲ, ಬಟ್ ಭಾಳಷ್ಟು ಸ್ಟೂಡೆಂಟ್ಗೆ ಇದೇ ರೀತಿ ಆಗಿದೆ ಅಲ್ವಾ? ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳಿದಾಗ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನು ಹೇಳ್ತಾರೆ, ಹೌದಾ ಈ ಥರ ಇದಂದರೆ ಅವ್ರಿಗೆ ಗಮನಕ್ಕೆ ಬಂದಿದ್ದೆ ಆವಾಗ. ಸೊ ಹಂಗಾಗಿ ಅವರು ಒಂದು ಲೆಟ್ರ್ ಬರ್ಕೊಟ್ಟು ಹೋಗಿ ಅಂತಂದರೆ ನಿಮ್ದು ಯಾರೆಲ್ಲ ಈ ರೀತಿ ಆಗಿದೆ ಸ್ಟೂಡೆಂಟ್ ಲೆಟ್ರ್ ಬರೀರಿ ಅಂತ ಹೇಳ್ತಿದ್ದಾರೆ. ಸೊ ಸ್ಟೂಡೆಂಟ್ ನಿಮ್ಗೆ ಯಾರೆಲ್ಲ ಈ ರೀತಿ ಆಗಿದೆಯೋ ಪ್ಲೀಸ್ ಏನು ಮಾಡಿ, ನಿಮ್ಗೆ ಯಾರಾದರೂ ನಿಯರ್ ಇತ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಬೆಂಗಳೂರಲ್ಲಿ ನಿಯರ್ ಇತ್ತಂದರೆ ಸಾಧ್ಯ ಆದರೆ ಮಾಡಿ ಆದಷ್ಟು ನೀವು ಮಾಡಿ JNM ಬೋರ್ಡಲ್ಲಿ ಹೋಗ್ಬಿಟ್ಟು ಒಂದು ಲೆಟ್ರ್ ಕೊಡಿ. ಯಾಕಂದರೆ ನೀವು ಹಿಂಗೆ ಕುಂತರೆ ಆಗಲ್ಲ ಕೆಲಸ. ಯಾಕಂದರೆ ಇದು ಮೇ ಬಿ ಈಗ ಒಂದು ರಿವ್ಯಾಲ್ಯೂಷನ್ ರಿಸಲ್ಟ್ ಬಿಡೋಕ್ಕೆ ಎಷ್ಟು ತಿಂಗಳು ಮಾಡಿದ್ದಾರೆ, ಮತ್ತು ನಿಮ್ದು ಏನಾದರೂ ಚೇಂಜಸ್ ಮಾಡೋಕ್ಕೆ ಆಗುತ್ತಂತ ಗ್ಯಾರಂಟಿ ಕೊಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಫೇಲ್ ಬಂದರೂ ಫೇಲೇ ಮಾಡಿಬಿಡ್ಬೋದು ಅಂತಂದರೆ ನಿಮ್ಗೆ ಏನಂತಂದರೆ ಏನು ಹೇಳ್ತಿದ್ದೀನಿ ಅಂತಂದರೆ, ಸೇಮ್ ಮಾರ್ಕ್ಸ್ ಬಂದಿದೆ ಅಂತಂದರೆ ನಿಮಗೆ ನೀವು ತಿಳ್ಕೊರಿ. ಅಂತಂದರೆ ಇನ್ನೂ ಒಂದು 2-3 ಮಾರ್ಕ್ಸಿಗೆ ಬರೋಕ್ಕೆ ನಿಮ್ಗೆ ರಿವ್ಯಾಲ್ಯೂಷನ್ ಅಂತ ಹಾಕಿರ್ತಾರೆ, ಬಟ್ ಆದರೂ ಕೂಡ ಸೇಮ್ ಮಾರ್ಕ್ಸೇ ಬಂದಿರ್ತದೆ. ಅಂದರೆ ನೋಡಿ, ನಿಮ್ಮ ಕಡೆಯಿಂದ ಯಾವುದೇ ರೀತಿ ತಪ್ಪಾಗಿಲ್ಲ, ಪಾಸ್ ಆಗಲೇಬೇಕಿತ್ತು ಅದು. ಯಾಕಂದರೆ ನಿಮಗೆ ಕಾನ್ಫಿಡೆನ್ಸ್ ಇದೆ ನಮ್ಗೆ ಬಂದಿರತಕ್ಕಂಥ ಮಾರ್ಕ್ಸ್ ಮೇಲೆ. ಗೊತ್ತಿದೆ ನಿಮಗೆ JNM ಬೋರ್ಡ್ ಏನಕ್ಕೆ ಫೇಲ್ ಮಾಡ್ತಾರೆ, ಎಲ್ಲರೂ ಕೂಡ ದುಡ್ಡಿಗೋಸ್ಕರ ಮಾಡ್ತಾರೆ ಅಂತ ಗೊತ್ತಿದೆ ನಿಮಗೂ ಕೂಡ. ಆದರೂ ಕೂಡ ಮತ್ತೆ ಅವ್ರು ಏನು ಮಾಡಿದ್ದಾರೆ, ಮತ್ತೆ ಫೇಲ್ ಮಾಡಿದ್ದಾರೆ ಅಂದರೆ ನೋಡಿ, ಪ್ಯೂರ್ ಆಗಿ ಹೋಗ್ಬಿಟ್ಟು ನೀವು ಸ್ವಲ್ಪ ಅಡ್ಡಾಡಿ. ಯಾಕಂದ್ರೆ ನಿಮ್ಮ ಜೀವನ ಪ್ರಶ್ನೆ ಇದೆ. ಓಕೆ, ಇಲ್ಲ ನೀವು ಭಾಳ ಮಾರ್ಕ್ಸ್, ಲೈಕ್ ಎಕ್ಸಾಂಪಲ್ 20 ಮಾರ್ಕ್ಸ್, 21 ಮಾರ್ಕ್ಸ್, 25 ಕೆಳಗಡೆ ಬಂದುಬಿಟ್ಟು ಸ್ವಲ್ಪ 30 ಕೊಟ್ಟಿದ್ದಾರೆ ಬರ್ತಾರೆ ರಿವಲ್ಯೂಷನ್ನು ಅಂತಂದು ಹೇಳಿದ್ರೆ ಇದು ಓಕೆ, ಇದು ನಡೀತದೆ. ಈ ರೀತಿ ಸಿಚುವೇಶನ್ ಒಳಗೆ ಆಗ್ತದೆ. ಬಟ್ ಏನಂತಂದರೆ ಇನ್ನೂ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಬರುವಾಗ ರಿವಲ್ಯೂಷನ್ ಹಾಕ್ಕೊಂಡಿರ್ತಾರೆ. ನಿಮ್ಗೆ ಗೊತ್ತಿದೆ ಮಾರ್ಕ್ಸ್ನ ಚೆನ್ನಾಗೇ ಬರೋದಿನ ಅಂತ ನಿಮಗೂ ಕೂಡ ಗೊತ್ತಿದೆ. ಆದರೂ ಕೂಡ ಬೋರ್ಡ್ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಸರಿ ಮಾರ್ಕ್ಸ್ ಕೊಟ್ಟಿಲ್ಲ, ಸೇಮ್ ಅದೇ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತಂದರೆ ಪ್ಲೀಸ್ ಖುದ್ದಾಗಿ ನೀವಾಗಿ JNM ಬೋರ್ಡಿಗೆ ನೀವಾದರೂ ವಿಸಿಟ್ ಕೊಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾದರೂ ಒಂದು ಲೆಟ್ರ್ ಬರೆಯೋಕೆ ಹೇಳಿ. ಸಾಧ್ಯ ಆದರೆ ನಿಮ್ಮ ಪ್ರಿನ್ಸಿಪಲ್ ಕಡೆಯಿಂದ ಮೇಲ್ ಮಾಡಿಸಿ, ಪ್ರಿನ್ಸಿಪಲ್ ಕಡೆಯಿಂದ ಮುಟ್ಟಿಸಿ. ಯಾಕಂದರೆ ಒಬ್ಬರು ಸ್ಟೂಡೆಂಟು ಇಬ್ಬರು ಸ್ಟೂಡೆಂಟಿಗೆಲ್ಲ ಕರ್ನಾಟಕದಲ್ಲಿರುವಂಥ ಭಾಳಷ್ಟು ಸ್ಟೂಡೆಂಟ್ ಕೂಡ ಆಗಿದೆ ಇದೇ ರೀತಿ. ಓಕೆ, ಪಾಸಿಂಗ್ ಮಾರ್ಕ್ಸ್ ಬಂದರೂ ಕೂಡ ಫೇಲಪ್ಪ ಆಗ್ತದೆ ಅಂತಂದರೆ ಅವಾಗ ಸರ್ಚ್ ಮಾಡಿ, ಅಂದರೆ ಅವಾಗ ಹೋಗ್ಬಿಟ್ಟು ಈ ಒಂದು ರಿಸಲ್ಟಲ್ಲಿ ಈ ಒಂದು ಸ್ಟೂಡೆಂಟಿಗೆ ರಿಸಲ್ಟಲ್ಲಿ ಹೋಗ್ಬಿಟ್ಟು ಅವಾಗ ಚೆಕ್ ಮಾಡ್ಕೊತೀರಿ. ರಿಸಲ್ಟ್ ಮೇ ಬಿ ಚೇಂಜಸ್ ಆಗ್ಬೋದು. ಯಾಕಂದರೆ ಮೇ ಬಿ ಡಾಟಾ ಮಿಸ್ಮ್ಯಾಚ್ಡ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಮೇ ಬಿ ಎಲ್ಲನೂ ಕೂಡ ಅಪ್ಡೇಟ್ ಆಗಿ ಚೆನ್ನಾಗಿ ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳ್ಬೋದು JNM ಬೋರ್ಡ್ಗೆ. ಇಲ್ಲ ಮತ್ತೆ ಹಿಂಗೆ ಬಿಟ್ಟರೆ ಮತ್ತೆ ನಿಮಗೆ ಸಪ್ಲಿಮೆಂಟ್ರಿ ಒಂದಕ್ಕೆ ಸಡನ್ನಾಗಿ ಒಂದು ಡೇಟ್ ಬಿಟ್ಟರೆ ಏನು ಮಾಡ್ತಾರೆ. ಓಕೆ, ಅಂದರೆ ಸಪ್ಲಿಮೆಂಟ್ರಿ ಕೂಡ ಮತ್ತೆ ಈಗ ವಾಪಸ್ ಅದು ಕೂಡ ಡೇಟ್ ಬಿಟ್ಟರೆ ಅದಕ್ಕೂ ಕೂಡ ಓದ್ಕೋಬೇಕಾಗ್ತದೆ. ಸೊ ಹಂಗಾಗಿ ಈಗ ಏನಿದೆ, ಪ್ಲೀಸ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಬೆಂಗಳೂರಲ್ಲಿ ಇರ್ತಿದ್ರೆ ಒಂದು ಟೈಮ್ ಅಲ್ಲಿ JNM ಬೋರ್ಡ್ಗೆ ಒಂದು ಲೆಟರ್ ಬರೋಕ್ಕೆ ಹೇಳಿ. ಏನೇನಿಲ್ಲ ಅಂತಂದರೆ ನಿಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ ಬರೀಬೇಕಾಗ್ತದೆ ನಿಮ್ಮ JNM ಇರುವಂಥದ್ದು. ಓಕೆ, ಅಂದರೆ ನಮ್ಗೆ ಈ ರೀತಿ ಮಾರ್ಕ್ಸ್ ಬಂದೈತೆ, ನಮಗೆ ಪಾಸ್ ಮಾಡಿಕೊಡಿ. ಯಾಕಂದರೆ ನಮ್ಮ ಬರೋದಕ್ಕಂತ ಈ ರೀತಿ ಬರೆದ್ಬಿಟ್ಟು ನಿಮ್ಮದು ಏನೇನಿಲ್ಲ ಯಾವಕ್ಕಂದ್ರೆ ನಿಮ್ಮದು ರಿಜಿಸ್ಟರ್ ನಂಬರ್ ಬರೀರಿ, ನಿಮ್ಮ ಕಾಲೇಜ್ ನೇಮು ಕೂಡ ಬರೀರಿ, ನಿಮ್ಮ ಸ್ಟೂಡೆಂಟ್ ಎಲ್ಲನೂ ಕೂಡ ಮೆನ್ಷನ್ ಮಾಡಿ ಎಲ್ಲನೂ ಕೂಡ ಬರೆದು ಇಟ್ಟು ಬನ್ನಿ. ಯಾಕಂದರೆ ಸ್ಟೂಡೆಂಟಿಗೆ ಒಬ್ಬ ಸ್ಟೂಡೆಂಟಿಗೆ ಮೋಸ ಆದರೂ ಕೂಡ ಇಡೀ ಇದು ಶಿಕ್ಷಣ ವ್ಯವಸ್ಥೆನೇ ತಪ್ಪು ಅಂತ ಹೇಳ್ತೀವಿ ನಾವು. ಓಕೆ, ಸರಿ, ಏನೂ ಕೂಡ ಸದ್ಯಕ್ಕೆ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ ನನ್ನ ಪ್ರಕಾರ. ರಿಸಲ್ಟಲ್ಲಿ ಯಥಾ ಪ್ರಕಾರ ಅದೇ ಇದೆ. ಅಂತಂದರೆ ಇನ್ನೂ ಕೂಡ ಕೆಲವೊಂದಿಷ್ಟು ರಿಸಲ್ಟ್ ಚೇಂಜ್ ಆಗಬೇಕಿತ್ತು. ಅಂದರೆ ಯಾರಿಗೆಲ್ಲ ಫೇಲ್ ಬಂದವ್ರಿಗೆ ಆದರೂ ಅಟ್ಲೀಸ್ಟ್ ಪಾಸ್ ಅಂತ ಬರಬೇಕಿತ್ತು. ಅಂದರೆ ರಿಸಲ್ಟ್ ಪಾಸ್ ಆಗೋ ಮಾರ್ಕ್ಸ್ ಬಂದಿದೆ, ಆದರೂ ಕೂಡ ಫೇಲ್ ಅಂತ ತೋರಿಸ್ತಿದೆ. ಅಂಥ ಸ್ಟೂಡೆಂಟ್ಗೆ ಆದರೂ ಕೂಡ ಪಾಸ್ ಅಂತ ಬರಬೇಕಿತ್ತು. ಆವಾಗ ಏನೋ ರಿಸಲ್ಟ್ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದಿತ್ತು, ಬಟ್ ಅದು ಕೂಡ ಇನ್ನೂ ಕೂಡ ಆಗಿಲ್ಲ. ನೋಡಿ, ಸೇಮ್ ಮಾರ್ಕ್ಸ್ ಬಂದವರು ಪ್ಲೀಸ್ ಹೋಗ್ಬಿಟ್ಟು ವಿಸಿಟ್ ಕೊಡಿ. ಓಕೆ, ರಿಸಲ್ಟ್ ನಾಟ್ ಫೌಂಡೆಡ್ ಅಂತ ಬರ್ತೈತೆ ಅಂದರೆ ನೀವು ಕೂಡ ಕೊಡಿ. ಯಾಕಂದರೆ ನಿಮ್ಗೆ ರಿಸಲ್ಟ್ ಹಿಂಗೆ ಬಿಟ್ಟರೆ ಅವರು ಕೊಡಲ್ಲ, ಹಿಂಗೆ ಮಾಡ್ಕೊತಾರೆ ಅವರು. ಓಕೆ, ಸರಿ, ಇನ್ನೂ ಕೂಡ ನಿಮ್ಗೆ ಏನಾದರೂ ಭಾಳಷ್ಟು ತಪ್ಪುಗಳಾಗಿತ್ತು ಅಂದರೆ ಹೋಗಿಬಿಟ್ಟು JNM ಬೋರ್ಡ್ಗೆ ವಿಸಿಟ್ ಕೊಡಿ. ಇಲ್ಲಾಂತಂದರೆ ಅಷ್ಟೇ ಬಿಟ್ಟಾಕ್ತಾರೆ ಅವರು. ಓಕೆ, ಸರಿ, ಇದೇನಾದರೂ ಅಪ್ಡೇಟ್ಗಳು ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.